ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಏನಂದರೆ ಹೋಟೆಲ್ ಶೈಲಿಯಲ್ಲಿ ಕಾಲ್ ಸೂಪ್ ಹೇಗೆ ಮಾಡೋದು ಅಂತ ಅದ್ರ ಬಗ್ಗೆ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾವು ಚಾಮರಾಜಪೇಟೆಯಲ್ಲಿರುವಂಥ ಪಾಪಣ್ಣ ಮಟನ್ ಸೆಂಟರಿಂದ ಒಂದು ಕುರಿದು 4 ಕಾಲನ್ನ ತೊಗೊಬಂದಿದ್ದಾರೆ ನಮ್ಮ ಮನೆಯವರು. ಆ್ಯಕ್ಚುಲಿ ನನ್ನ ಮಗನಿಗೆ ಸ್ವಲ್ಪ ನೀ ಗ್ರೋತ್ ಪೇಯ್ನ್ ಇದೆ. ಅಂದರೆ ಮಕ್ಕಳಿಗೆ ಈ ಏಜಲ್ಲಿ ಅದು ಸ್ವಲ್ಪ ನೀಯಿಂದ ಕೆಳಗಡೆ ಪೇಯ್ನ್ ಬರ್ತಾ ಇರುತ್ತೆ. ನನ್ನ ಮಗ ಕರಾಟೆ ಹೋಗೋದ್ರಿಂದ ಅವನಿಗೆ ಸ್ವಲ್ಪ ಪೇಯ್ನ್ ಜಾಸ್ತಿ ಇದೆ. ಇದು ಏನು ಕಾಲು ಸೊಪ್ಪು ಕುಡಿಯೋದ್ರಿಂದ ಕ್ಯಾಲ್ಶಿಯಮ್ಮು, ವಿಟಮಿನ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಅದಕ್ಕೋಸ್ಕರ ವಾರದಲ್ಲಿ 2 ಸರಿ ಕೊಟ್ಟರೆ ಮಕ್ಕಳಿಗೆ ಇರ್ಬೋದು, ದೊಡ್ಡವ್ರಿಗೆ ಇರ್ಬೋದು ಕೊಟ್ಟರೆ, ವಯಸ್ಸಾದವ್ರಿಗಿರ್ಬೋದು, ಸೊಂಟ ನೋವು ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಕಾಲು ಸೂಪ್ ಮಾಡಲಿಕ್ಕೆ ಹೊರಟಿದ್ದೀನಿ ಇವತ್ತು. ಇದು ಕೂಡ ಚಾಮರಾಜಪೇಟೆಯಲ್ಲಿ ತುಂಬ ಫ್ರೆಶ್ ಆಗಿ ಸಿಗುತ್ತೆ. ಹೋಗದೇ ಇರೋರು ಹೋಗಿ ತಗೊಬನ್ನಿ. ಕಾಲು ಸೂಪ್ ಮಾಡುವ ಮುಂಚೆ ಅದನ್ನು ಏನು ತಂದಿರ್ತೀವಿ ಅದನ್ನು ನೀಟಾಗಿ 1-2-3 ಸರಿ ವಾಶ್ ಮಾಡಿಬಿಟ್ಟು 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಂದು ಕುಕ್ಕರ್ನಲ್ಲಿ ಅದನ್ನು ಕಾಲನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು. ಅದರ ಜೊತೆಗೆ 1 ಸ್ಪೂನ್ ಅರಿಶಿನ ಪುಡಿ ಹಾಗೂ ಮತ್ತು 1 ಸ್ಪೂನ್ ಉಪ್ಪು, ಅಥವಾ ನಾವು 1 ಲೀಟ್ರ್ ನೀರನ್ನು ಇದಕ್ಕೆ ಹಾಕಬೇಕಾಗತ್ತೆ. ಒಂದು 5 ನಿಮಿಷ ಫ್ರೈ ಮಾಡಿ ನಂತರ 1 ಇಲ್ಲ 1.5 ಲೀಟ್ರ್ ನೀರನ್ನು ಹಾಕಬೇಕು. ಅಲ್ಲಿ ಏನು ಉಪ್ಪು ಹಾಕಬೇಕು ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೋದು. 1 ಸ್ಪೂನ್ ಅಥವಾ 1.5 ಸ್ಪೂನ್, ಯಾಕಂದರೆ ಇಲ್ಲಾಂದರೂ ಅದು ಉಪ್ಪು ಹಿಡಿಯೋದಿಲ್ಲ ಕಾಲಿಗೆ. ಅದರಿಂದ ಏನಂದರೆ 1 ಅಥವಾ 1.5 ಸ್ಪೂನ್ ಉಪ್ಪನ್ನು ಹಾಕೋಬೋದು. ನೀಟಾಗಿ ಇದನ್ನು ಫ್ರೈ ಮಾಡಬೇಕು. 5 ಮಿನಿಟ್ಸ್ ಫ್ರೈ ಮಾಡಬೇಕು. ಆಮೇಲೆ 1.5 ಲೀಟ್ರ್ ನೀರನ್ನು ಹಾಕಿ ಅದನ್ನು ಕುಕ್ಕರ್ನ ಮುಚ್ಚಳವನ್ನು ಕ್ಲೋಸ್ ಮಾಡಬೇಕು. ಕುಕ್ಕರ ಮುಚ್ಚಳ ಕ್ಲೋಸ್ ಆದಮೇಲೆ 5 ವಿಸಿಲನ್ನು ಹಾಕಿಸ್ಬೇಕು. 5 ವಿಸಿಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದಾದ ನಂತರ ನಾವು ಇಲ್ಲಿ ಇದಕ್ಕೆ ಬೇಕಾದಂಥ ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೋಬೇಕು. ಮಸಾಲೆ ಏನಂದರೆ, ಮೊದಲು 1 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಕಾಳುಮೆಣಸು, 1 ಸ್ಪೂನ್ ಜೀರಿಗೆ, ಅದರ ಜೊತೆಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸು, 2 ಏಲಕ್ಕಿ, ಹಾಗೆ 1/2 ಇಂಚಷ್ಟು ಚಕ್ಕೆ. ಇದಷ್ಟನ್ನು ಕೂಡ ನಾವು ಮಸಾಲೆಗೆ ಯೂಸ್ ಮಾಡಬೇಕಾಗತ್ತೆ. ಮೊದಲು ನಾವು ಕಾಳುಮೆಣಸು, ಕೊತ್ತಂಬರಿ ಬೀಜ, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ ಇದಷ್ಟನ್ನು 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಬಾಣಲೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ನೆಕ್ಸ್ಟ್ ರುಬ್ಕೊಳ್ಬೇಕು. ರುಬ್ಬುವಾಗ ಅದರ ಜೊತೆಗೆ ಕೊತ್ತಂಬರಿ, ಹಸಿಮೆಣಸು, ಚಕ್ಕೆ, 2 ಏಲಕ್ಕಿ ಏನಿದೆ ಅದನ್ನು ಹಾಕಿಕೊಂಡು ರುಬ್ಕೋಬೇಕು. ಅದು ಹಾಕಿ ರುಬ್ಬಿದ ನಂತರ ನೆಕ್ಸ್ಟು ಆ ವಿಸಿಲ್ ಹೊಡೆದಿರೋಂಥ ಕುಕ್ಕರ್ನಲ್ಲಿ ಅದನ್ನು ಓಪನ್ ಮಾಡಿಬಿಟ್ಟು ಅದರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ಸೂಪನ್ನು ಒಂದು 4 ವಿಸಿಲ್ ಆಗೋಷ್ಟು ವಿಸಿಲನ್ನು ಮತ್ತೆ ಹೊಡಿಸ್ಬೇಕು. ಈ ಮಸಾಲೆ ಏನು ಹಾಕ್ತೀವೋ ಅದಾದ ನಂತರ ವಾಪಸ್ಸು ಮತ್ತೆ 4 ವಿಸಿಲು ಮತ್ತೆ ಕುಕ್ಕರ್ ಕ್ಲೋಸ್ ಮಾಡಿ ವಿಸಿಲನ್ನು ಹಾಕಿಸ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲ್ನಲ್ಲಿ ಸಿಗುವಷ್ಟೇ ಟೇಸ್ಟಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೊಂಡು ಒಮ್ಮೆ ಟ್ರೈ ಮಾಡಿ. ಸಖತ್ತಾಗಿ ನೋಡಿ ಮಸಾಲೆ ಎಲ್ಲ ಹಿಡಿದಿದೆ. ಒಂದೊಂದು ಸ್ಪೂನು ಮಕ್ಕಳಿಗೆ, ಒಂದೊಂದು ಚಿಕ್ಕ ಮಕ್ಕಳಾದ್ರೆ 1 ಸ್ಪೂನ್ ಕೊಡಿ, ಇಲ್ಲಾಂದ್ರೆ ದೊಡ್ಡ ಮಕ್ಕಳಾದರೆ 1 ಲೋಟ 4-5 ದಿನ ಇಟ್ಟು ಕೊಡ್ಬೋದು. ಫ್ರಿಜ್ನಲ್ಲಿ ಕೂಡ ಇಟ್ಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ತುಂಬ ಶಕ್ತಿಯುತವಾಗಿರ್ತಾರೆ, ಕಾಲುಗಳು ಗಟ್ಟಿಯಾಗತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿ ಇದು. ಮನೇಲೇ ಮಾಡುವಂಥದ್ದು ತುಂಬ ಒಳ್ಳೆಯದು. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಇದು ಮನೇಲೇ ಮಾಡಿಕೊಂಡು ಫ್ರೆಶ್ ಆಗಿ ಮಾಡ್ಕೊಂಡು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.